ನಮಸ್ತೆ, ತನು ಚಾನಲ್ಗೆ ಸ್ವಾಗತ. ನಾನೀಗ ಸೋಹನ್ ಹಲ್ವಾ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ತುಂಬ ಇಷ್ಟ, ಮಾಡಿಕೊಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಬನ್ನಿ ಏನೇನು ಬೇಕು ಅಂತ. ಅದಕ್ಕೆ ಸ್ವಲ್ಪನೇ ಸಾಮಾನು ಬೇಕು. ಬೆಲ್ಲ, ಈಗ ಇದರಲ್ಲಿ 2 ಗ್ಲಾಸ್ ಕಡಲೆ ಹಿಟ್ಟು, ಮತ್ತು 1 ಕಪ್ ತುಪ್ಪ, ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ದ್ರಾಕ್ಷಿ. ಈಗ ಮೊದಲಿಗೆ ಇದು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಡಲೆ ಹಿಟ್ಟನ್ನ ಸ್ವಲ್ಪ ಘಮ ಬರೋವರೆಗೂ ಅಷ್ಟೇ, ತುಂಬ ಏನಿಲ್ಲ. ರೆಡಿ ಇದೆ, ಹುರ್ಕೊಂಡಿದ್ದೀನಿ. ಇದು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ತುಪ್ಪ ತಗೊಂಡಿದ್ದೀನಿ, ಅದನ್ನು ಇದರಲ್ಲೇ ಬಿಸಿ ಮಾಡ್ತಾ ಇದ್ದೀನಿ. ಈಗ ತುಪ್ಪ ಕಾದಿದೆ, ತುಪ್ಪ ಆಗಿದ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ. 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಕಡಲೆ ಹಿಟ್ಟು, 2 ಗ್ಲಾಸು ಬೆಲ್ಲ. ಇದು ಪಾಕ ಕುದೀತಾ ಇದೆ. ಇದು ಗಟ್ಟಿ ಪಾಕ ಬರಬೇಕು, ಉಂಡೆ ಪಾಕ ಬರಬೇಕು. ಇದು ಕಡಲೆ ಹಿಟ್ಟು ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಉಂಡೆ ಪಾಕ ಬಂದಮೇಲೆ ಅದನ್ನು ಅದಕ್ಕೆ ಸೇರಿಸ್ತೀನಿ. ಈ ಥರ ಉಂಡೆ ಪಾಕ ಬರಬೇಕು. ಈ ಥರ ಉಂಡೆ ಬರಬೇಕು, ಪಾಕನ ಬಂದಿದೆ. ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಹಾಕಿ ಕಲಸಿದ್ದೀನಿ. ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪನೇ ಬಿಸಿ ಎಣ್ಣೆ ಇದಕ್ಕೆ ಹಾಕ್ಕೊಳ್ತಾ ಇರ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಕಡಿಮೆ ಹಾಕ್ತಾ ಇರುತ್ತೆ, ಅದು ಕಡಿಮೆ ಆದಂಗೆ ಬಿಸಿ ಎಣ್ಣೆ ಇದಕ್ಕೆ ಹಾಕ್ಕೊಳ್ತಾ ಇರ್ತೀನಿ. ಎಣ್ಣೆ ಆದರೂ ಹಾಕ್ಕೊಬೋದು, ತುಪ್ಪ ಆದರೂ ಹಾಕ್ಕೊಬೋದು. ಆಗಿದೆ. ಇದೀಗ ಪಾತ್ರೆ ಬಿಡ್ತಾ ಇದೆ. ಇದಕ್ಕೆ 1/4 kg ಅಷ್ಟು ಎಣ್ಣೆ ಹಾಕಿದ್ದೀನಿ, 1 ಕಪ್ ತುಪ್ಪ ಹಾಕಿದ್ದೀನಿ. ಕಾಯ್ತಾ ಇರುವಾಗ ಸ್ವಲ್ಪ ಕಾಯಿ ಇಟ್ಕೊಂಡು ಬಿಸಿ ಬಿಸಿ ಎಣ್ಣೆ ಹಾಕ್ತಾ ಇರಬೇಕು. ಈಗ ಇದಾಗಿದೆ. ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನಾನು ಕಪ್ಗೆಲ್ಲ ತುಪ್ಪ ಸವರಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಹೀಗೆ ಆಗಿದೆ. 10 ನಿಮಿಷ ಬಿಟ್ಟಿದ್ದೀನಿ. ನೋಡಿ, ಸೋನಮ್ ಹಲ್ವಾ ನೋಡಿ ಚೆನ್ನಾಗಿ ಬಂದಿದೆ. ಸೋಹಮ್ ಹಲ್ವಾ ನೋಡಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟೂ ಅಷ್ಟೇ ಚೆನ್ನಾಗಿದೆ. ನೀವು ಮಾಡಿ ಲೈಕ್ ಮಾಡಿ.